ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ವಿಶೇಷ ಭಗವದ್ಗೀತೆ ಶ್ಲೋಕ 55ನೇಯನ್ನು ನಾವಿವತ್ತು ತಿಳ್ಕೊಳ್ಳೋಣ ಮತ್ತು ಅದರ ಬಗ್ಗೆ ಚರ್ಚಿಸೋಣ. ದಿನನಿತ್ಯವಾಗಿ ಶ್ಲೋಕಗಳು ತಿಳ್ಕೊಂಡಿದ್ದೀರಾ ಮತ್ತು ಅದರ ಬಗ್ಗೆ ಚರ್ಚಿಸಿದರೂ ಕೂಡ. ಹಾಗಾಗಿ ಇವತ್ತಿನ ಶ್ಲೋಕ ಏನಿದೆ ಮತ್ತು ಅದರಲ್ಲಿ ಬರುವ ನಮ್ಮ ಮನಸ್ಸಿನ ಒಂದು ಬಯಕೆಗಳನ್ನು ನಾವು ಯಾವ ಥರ ಪರಿಶುದ್ಧವಾಗಿ ನಮ್ಮ ಬಯಕೆಯನ್ನು ನಾವು ನಮ್ಮ ಜೀವನದಲ್ಲಿ ತ್ಯಾಜಿಸ್ತೇವೆ ಮತ್ತು ತ್ಯಜಿಸುತ್ತೇವೆ ಅನ್ನುವ ವಿವರಣೆಯನ್ನು ತಿಳ್ಕೊಳ್ಳೋಣ ಮತ್ತು ಅದರ ಬಗ್ಗೆ ಚರ್ಚೆ ಮಾಡೋಣ. ಇವತ್ತಿನ ಶ್ಲೋಕಕ್ಕೆ ಎಲ್ಲರಿಗೂ ನನ್ನ ಕಡೆಯಿಂದ, ನಮ್ಮ ಯೂಟ್ಯೂಬ್ ಕಡೆಯಿಂದ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ಶ್ಲೋಕವನ್ನು ತಿಳ್ಕೊಳ್ಳೋಣ ಮತ್ತು ಅದ್ರ ಬಗ್ಗೆ ಚರ್ಚಿಸೋಣ ಮತ್ತು ಮನಸ್ಸಿನ ಒಂದು ಬಯಕೆ ಯಾವ ಥರ ಇರುತ್ತೆ ಅನ್ನೋದು ಎಲ್ಲರಿಗೂ ತಿಳಿಸೋಣ ಮತ್ತು ಅದರ ಬಗ್ಗೆ ಚರ್ಚಿಸೋಣ. ನಾವು ದಿನನಿತ್ಯವಾಗಿ ಶ್ಲೋಕವನ್ನು ಜಪ ಮಾಡಿಕೊಂಡು ಬಂದಿದ್ದೀವಿ. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮನ ಒಂದು ಶ್ಲೋಕ ಹೇಳೋಣ ಮತ್ತು ಮುಂದಿನ ಹೆಜ್ಜೆ ಇಡೋಣ. ಈಗ ಒಂದು ಶ್ರೀಕೃಷ್ಣ ಪರಮಾತ್ಮನ ಶ್ಲೋಕ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಈ ಶ್ಲೋಕವನ್ನು ನಿರಂತರವಾಗಿ ದಿನಕ್ಕೆ 11 ಬಾರಿ ಜಪ ಮಾಡಿ ನಿಮ್ಮ ಕಾರ್ಯಸಿದ್ಧಿಗೆ ನೀವು ಹೋಗಿ ಈ ಜಪ ಮಾಡೋದರಿಂದ ನಿಮ್ಮ ಸಮಸ್ಯೆ ಏನಾದರೂ ಬಂದಾಗ ಅದನ್ನು ಅಲ್ಲಿ ಪರಿಹಾರ ಆಗುತ್ತೆ. ಹಾಗಾಗಿ ಈ ಶ್ಲೋಕವನ್ನು ದಿನನಿತ್ಯವಾಗಿ ಜಪ ಮಾಡಿ, ಈ ಶ್ಲೋಕವನ್ನು ನಿರಂತರವಾಗಿ ಜಪ ಮಾಡಿ ನಿಮ್ಮ ಜೀವನದಲ್ಲಿ ಏನಾದರೂ ಚೇಂಜಸ್ ಅಥವಾ ಏನಾದರೂ ಆಕರ್ಷಣೆ ಕಾಣಬಹುದು. ಹಾಗಾಗಿ ಈ ಶ್ಲೋಕವನ್ನು ದಿನನಿತ್ಯವಾಗಿ 11 ಬಾರಿ ಜಪ ಮಾಡಿ. ಇವತ್ತಿನ ಶ್ಲೋಕ ಮನಸ್ಸಿನ ಒಂದು ಬಯಕೆಯ ತ್ಯಜಿಸುವುದು ಮತ್ತು ಅದನ್ನು ಉಂಟು ಆದಾಗ ಏನಾಗುತ್ತೆ ಅನ್ನುವ ಒಂದು ಶ್ಲೋಕ ಮೂಲಕ ನಮಗೆ ಶ್ರೀಕೃಷ್ಣ ಪರಮಾತ್ಮ ಅವರು ಹೇಳಿದ್ದಾರೆ. ಬನ್ನಿ. ಪ್ರಜಾಹತಿ ಯದಾ ಕಾಮನ್ಯ ಸರ್ವಾನಂ ಪಾರ್ಥಂ ಮನೋಗಾತನಂ ಆತ್ಮನ್ಯವಾತ್ಮನ್ನಂ ತುಶುಷ್ಟಂ ಸಿದ್ಧಸ್ಥ ಪ್ರಜ್ಞಸ್ತುಂ ದುಚಿತ್ಯಂ ಸ್ವಂ. ಇದರ ಅರ್ಥ ಏನಂದ್ರೆ, ದೇವತಂ ಪರಮ ಪುರುಷನು ಹೇಳಿದನು, ಪಾರ್ಥ, ಮನಸ್ಸಿನ ಕಲ್ಪನೆಗಳಿಂದ ಉಂಟಾದ ಇಂದ್ರಿಯ ಸುಖದ ವಿವಿಧ ಬಯಕೆಗಳನ್ನು ತ್ಯಜಿಸಿ ಮನಸ್ಸು ಪರಿಶುದ್ಧವಾಗಿ ಆತ್ಮದಲ್ಲಿ ಸಂತುಷ್ಟನಾದಾಗ ಆತ್ಮನನ್ನು ಶುದ್ಧ ದಿವ್ಯ ಪ್ರಜ್ಞೆಯಲ್ಲಿಯೇ ಇರುವರೆನೆಂದು ಕರೆಯುವರು. ಅಂದ್ರೆ ನಮ್ಮ ಆತ್ಮದಲ್ಲಿ ಇರುವ ನಮ್ಮ ಮನಸ್ಸನ್ನು ನಾವು ಒಂದು ಬಯಕೆಯನ್ನ ಇಟ್ಕೊಳ್ಳುತ್ತಿರ್ತೀವಿ. ಏನೋ ಒಂದು, ನನಗೆ ಇವತ್ತು ಒಳ್ಳೆ ದಿನ ಆಗಲಿ, ಇವತ್ತು ಒಳ್ಳೆ ನನಗೆ ಏನಾದರೂ ಒಳ್ಳೆ ಬಿಸ್ನೆಸ್ ಮೂಲಕ ಅಂತ ತಿಳ್ಕೊಂಡು ಇವತ್ತು ಒಳ್ಳೆ ಪ್ರಾಫಿಟ್ ಆಗಲಿ, ಒಳ್ಳೆ ದುಡ್ಡಾಗಲಿ, ಒಳ್ಳೆ ಹೆಸರಿರಲಿ ಅಂತ ಏನೇನೋ ನಾವು ಬಯಕೆಯನ್ನು ಬಯಸ್ಕೋತೀವಿ. ಆಮೇಲೆ ಅದರ ತ್ಯಾಜ್ಯವನ್ನು ತಿಳ್ಕೊಂತೀವಿ ಮತ್ತು ಅದರದಲ್ಲಿ ಒಂದು ಪರಿಶುದ್ಧವನ್ನು ತಿಳ್ಕೊಂತೀವಿ. ಆಮೇಲೆ ಅಲ್ಲಿನ ಒಂದು ಸಂದರ್ಭದಲ್ಲಿ ನಾವು ತಿಳ್ಕೋಬೇಕಾಗಿದ್ದು, ನಮ್ಮ ಮನಸ್ಸಿನಲ್ಲಿ ಬಯಕೆ ಅನ್ನುವುದಂದ್ರೆ ನಾವು ದಿನನಿತ್ಯ ಒಂದು ಕೆಲಸ ಕಾರ್ಯಸಿದ್ಧಿ ಮಾಡುವಾಗ ಬರುವುದು ಅಲ್ಲಿನ ಮನಿ ಶುದ್ಧ. ಅಂದ್ರೆ ನಮ್ಮ ಇಂದ್ರಿಯಗಳು ಅಂದ್ರೆ ನಮ್ಮ ದೇಹದಲ್ಲಿರುವ ಅಂಗಾಂಗಗಳಿಗೆ ಇಂದ್ರಿಯಗಳು ಅಂತ ಭಗವದ್ಗೀತೆ ಶ್ಲೋಕದಲ್ಲಿ ಹೇಳಿದ್ದಾರೆ. ಇಂದ್ರಿಯಗಳು ಅಂದ್ರೆ ನಮ್ಮ ದೇಹದಲ್ಲಿ ಸುಖದ ಬಯಕೆಯನ್ನು ನಾವು ಅದನ್ನು ತ್ಯಜಿಸುವಾಗ ನಮ್ಮ ಪರಿಶುದ್ಧ ಮನಸ್ಸಿನಿಂದ ಬಯಕೆಯನ್ನು ತ್ಯಜಿಸ್ಬೇಕಂತ ಅವರಿಗೆ ಕರೆಯುತ್ತಾರೆ ಅಂತ ಶ್ರೀ ಕೃಷ್ಣ ಪರಮಾತ್ಮ ಪಾರ್ಥ ಮುಖಾಂತರ ನಮ್ಗೆ ಇವತ್ತು ತಿಳಿಸಿದ್ದಾರೆ. ಮತ್ತು ಕೃಷ್ಣ ಪ್ರತಿಜ್ಞೆಯಲ್ಲಿ ಅಥವಾ ಭಗವಂತನ ಭಕ್ತಿ ಸೇವೆಯಲ್ಲಿ ತನ್ನನೇ ಆಗಿರುವ ಮನುಷ್ಯನಿಗೆ ಮಹಾವರ್ಷಗಳ ಎಲ್ಲ ಸದ್ಗುಣಗಳು ಇರುತ್ತವೆ. ಆದರೆ ಹಾಗೆಯೇ ಆಧ್ಯಾತ್ಮಿಕ ನೆಲವಹಿಸಿದವನಿಗೆ ಯಾವುದೇ ಒಳ್ಳೆಯ ಅರ್ಹತೆ ಇರುವುದಿಲ್ಲ. ಅಂದ್ರೆ ಒಂದು ಶ್ರೀಕೃಷ್ಣ ಪ್ರಜ್ಞೆಯಲ್ಲಿ ಅಂದ್ರೆ ಅವರ ದಿನನಿತ್ಯ ನಡವಳಿಕೆಯಲ್ಲಿ ಅಂದ್ರೆ ಶ್ರೀಕೃಷ್ಣನ ಪರಮಾತ್ಮನ ಅವರ ಜಪ ಮಾಡಿಕೊಂಡು ಬದುಕ್ತಿರುವ ಒಂದು ಅವರ ಭಕ್ತಾದಿಗಳಿಗೆ ಸರ್ವಷ್ಟು ಗುಣಗಳು ಅವರು ಕೊಟ್ಟಿರ್ತಾರೆ. ಮತ್ತು ಅವರು ಏನನ್ನಾಗ್ಲಿ ಯಾವುದರಾಗ್ಲಿ
ಅದಕ್ಕೂ ಎಲ್ಲರೂ ಅರ್ಹತೆ ಆಗಿರ್ತಾರೆ. ಅದು ಬಿಟ್ಟು ಯಾವುದೇ ಒಳ್ಳೆ ಅರ್ಹತೆ ಇಲ್ಲದೆ ಅಂದ್ರೆ ಏನು ಬಗೆಯ ತಿಳ್ಕೊಳ್ಳಾರ್ದೆ ಏನೋ ಒಂದು ಮಾಡಲಾರ್ದೆ ಏನೇನೋ ತಿಳ್ಕೊಂಡು ಏನೇನೋ ಮಾತಾಡ್ತಾರೆ, ಅವರು ಯಾವತ್ತಿಗೂ ಅರ್ಹತೆ ಅಲ್ಲ ಅಂತ ಹೇಳ್ತಿದ್ದಾರೆ. ಮತ್ತು ಹೇಗೆಂದ್ರೆ ಆತನು ಮನಸ್ಸಿನ ಕಲ್ಪನೆಗಳನ್ನು ಸೃಷ್ಟಿ ಮಾಡುವಾಗ ಎಲ್ಲ ಬಗೆಯ ಇಂದ್ರಿಯಗಳ ಅಪೇಕ್ಷೆಗಳನ್ನು ಮನುಷ್ಯನು ತಡೆಯಲು ಸಾಧ್ಯವಿಲ್ಲ. ಆದರೆ ಮನುಷ್ಯನು ಕೃಷ್ಣ ಪ್ರಜ್ಞೆಯಲ್ಲಿ ನಿರಂತರವಾದರೆ ಹೊರಗಿನ ಪ್ರಯತ್ನವೇ ಇಲ್ಲ, ಇಂದ್ರಿಯಗಳ ಅಪೇಕ್ಷೆಗಳು ತಾವಾಗಿಯೇ ಅಡಗುತ್ತವೆ. ಆದ್ದರಿಂದ ಮನುಷ್ಯನು ಯಾವ ಹೆಜ್ಜೆ ಹಿರಿಯಲ್ಲದೆ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಸಿಕೊಳ್ಳಬೇಕು. ಏಕೆಂದರೆ ಈ ಭಕ್ತಿ ಸೇವೆ ಎಂದು ಆತನು ಕೊಡಲು ಅಲೌಕಿಕ ಪ್ರಜ್ಞೆಯಲ್ಲಿ ವೇದಿಕೆಗಳಾಗಿರುತ್ತವೆ. ಪ್ರಗತಿ ಹೊಂದಿದ ಆತ್ಮನು ತಾನು ಪರಮ ಪ್ರಭುವಿನ ನಿರಂತರ ಸೇವೆಯನ್ನು ಅರಿತುಕೊಂಡು ತನ್ನಲ್ಲಿ ಸದಾ ಸಂಪನ್ನವಾಗುತ್ತೇನೆ ಅಂತಹ ದಿವ್ಯ ಸ್ಥಿತಿಯಲ್ಲಿರುವವನಿಗೆ ಕುಂದ್ರದು ಪ್ರತಿತ್ಯದುಂಟಾಗುವ ಇಂದ್ರಿಯ ಬಯಕೆಗಳುವುದಿಲ್ಲ. ಬದಲಾಗಿ ಪ್ರಭುವಿನ ನಿತ್ಯ ಸೇವೆ ಮಾಡುವ ತನ್ನ ಸಹಜ ಸ್ಥಿತಿಯ ಆತನು ಸದಾ ಸುಖಿಯಾಗಿರ್ತಾನೆ. ಅಂದ್ರೆ ನಮ್ಮ ಇಂದ್ರಿಯಗಳನ್ನು ನಾವು ಶ್ರೀ ಕೃಷ್ಣನ ಪರಮಾತ್ಮನ ಜಪ ಮಾಡ್ಕೊಂಡು ಇದ್ರೆ ನಮ್ಮ ಇಂದ್ರಿಯಗಳನ್ನು ನಮ್ಮ ಒಂದು ಮನಸ್ಸಿನಲ್ಲಿ ಹತೋಟಿನಲ್ಲಿ ಇಟ್ಕೋಬಹುದು. ಮತ್ತೆ ಅವರು ಯಾರು ಇರ್ತಾರೆ ಶ್ರೀಕೃಷ್ಣನ ಪರಮಾತ್ಮನ ಭಕ್ತರಾಗಿರ್ತಾರೆ ಅವರಿಗೆ ಸತತವಾಗಿ ನಾನು ಅವರನ್ನು ಸುಖ ಬಯಸ್ತೀನಿ ಅಂತ ಶ್ರೀಕೃಷ್ಣ ಪರಮಾತ್ಮ ನಮಗೆ ಹೇಳ್ತಿದ್ದಾರೆ. ಮತ್ತು ನಾವು ಏನನ್ನಾಗ್ಲಿ ತಿಳ್ಕೊಳ್ಳಾರ್ದೆ ನಾವು ಯಾರನ್ನಾಗ್ಲಿ ಒಬ್ಬ ಮನುಷ್ಯನಾಗ್ಲಿ ಯಾವುದೇ ದೇವರನ್ನಾಗ್ಲಿ ತಿಳ್ಕೊಳ್ಳಾರ ಮುಂಚೆ ಹಾಗೆ ಹೀಗೆ ಅಂತ ನಾವು ಹೇಳಬಾರ್ದು ಅನ್ನೋದಕ್ಕೆ ನಮ್ಗೆ ಈ ಶ್ಲೋಕದ ಮುಖಾಂತರ ಹೇಳಿದ್ದಾರೆ. ಮತ್ತು ಇವತ್ತಿನ ಮನಸ್ಸಿನ ಬಗೆಯಗಳನ್ನು ನಾವು ಯಾವ ತರ ತೀರಿಸ್ಕೊಳ್ಬೇಕು ಯಾವ ತರ ಅನ್ನುವ ಇವತ್ತು ಶ್ಲೋಕ ತಿಳ್ಕೊಂಡಿದ್ದೀರಾ, 55ನೇ ಶ್ಲೋಕ. ಹಾಗಾಗಿ ಮುಂದಿನ ದಿನಗಳಲ್ಲಿ ಶ್ಲೋಕಗಳು ಬರ್ತಾ ಇರ್ತವೆ. ಎಲ್ಲರೂ ಶ್ಲೋಕವನ್ನು ನೋಡಿ ಮತ್ತು ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ನ ಒತ್ತಿ. ನನ್ನ ವಿಡಿಯೋ ಅಪ್ಡೇಟ್ ನಿಮ್ಗೆ ಇಮಿಡಿಯೇಟ್ಲಿ ಆಗಿ ಸಿಗುತ್ತೆ. ಮತ್ತು ನೀವು ಒಂದು ಸಬ್ಸ್ಕ್ರೈಬಿಂದ ನಮ್ಮ ಯೂಟ್ಯೂಬ್ ಚಾನಲನ್ನು ದೊಡ್ಡ ಮಟ್ಟಕ್ಕೆ ಒಯ್ಯಬಹುದು. ಹಾಗಾಗಿ ನಿಮ್ಮಿಂದ ನಿಮ್ಮ ಆಶೀರ್ವಾದ ಸದಾ ನಮ್ಮ ಯೂಟ್ಯೂಬ್ ಮೇಲೆ ಇರಲಿ. ಮತ್ತು ನಮ್ಮ ಜೀವನದಲ್ಲಿ ಬರುವ ಮತ್ತು ನಮ್ಮ ಜೀವನದಲ್ಲಿ ಬರುವ ಶ್ಲೋಕಗಳನ್ನಾಗಲಿ ರೂಪಿಸ್ಕೊಳ್ಳಿ. ಮತ್ತು ಜೀವನದಲ್ಲಿ ಒಂದು ಯಶಸ್ವಿಯನ್ನು ಕಾಣಬೇಕಂದ್ರೆ ಈ ಶ್ಲೋಕಗಳ ಮುಖಾಂತರ ನಾವೇ ಕಾಣಬೇಕು. ಹಾಗಾಗಿ ಇವತ್ತಿನ ಶ್ಲೋಕಗಳು ಇಲ್ಲಿಗೆ ಮುಕ್ತಾಯಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ಭಗವದ್ಗೀತೆಯನ್ನು ಮುಗಿಸಿದ ನಂತರ ನಾವು ಶ್ರೀಕೃಷ್ಣನ ಪರಮಾತ್ಮನ ಒಂದು ಶ್ಲೋಕ ಹೇಳೋಣ ಮತ್ತು ಜಪ ಮಾಡೋಣ. ಒಂದು 2 ನಿಮಿಷ ಮಾಡಿ ಇವತ್ತಿನ ಭಗವದ್ಗೀತೆಯನ್ನು ಶ್ಲೋಕವನ್ನು ಮುಕ್ತಾಯಿಸ್ಕೊಳ್ಳೋಣ. ಹರೇ ಕೃಷ್ಣ 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 ಹರೇ ಕೃಷ್ಣ, ಹರೇ ರಾಮ 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 ಹರೇ ರಾಮ ರಾಮ ರಾಮ, ಹರೇ ಕೃಷ್ಣ ಹರೇ ರಾಮ ಹರೇ ರಾಮ. ಎಲ್ಲರಿಗೂ ರಾಧೆ ರಾಧೆ. ಇವತ್ತಿನ ಶ್ಲೋಕವನ್ನು ಇಲ್ಲಿಗೆ ಮುಕ್ತಾಯಿಸ್ತೀನಿ ಮತ್ತು ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಬರ ಮಾಡ್ಕೊತೀನಿ.